Hello everyone, welcome to Chalan. In part 1 video, we discussed about the meaning of probability and some important terms in probability. In this video, we are going to learn about types of event in probability in a very easy and exam oriented way. ಈ ಒಂದು ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ಇವೆಂಟ್ಗಳ ಬಗ್ಗೆ ನೋಡೋಣ. 15 ಮಾರ್ಕ್ಸ್ ಕ್ವಶನ್ದಲ್ಲಿ ಒಂದು 3 ಅಥವಾ 4 ಇವೆಂಟ್ಗಳ ಬಗ್ಗೆ ಬರೆಯೋದಕ್ಕೆ ನಿಮ್ಗೆ ಕೇಳ್ತಾರೆ. ಪಾರ್ಟ್ 1 ವಿಡಿಯೋದಲ್ಲಿ ಆಲ್ರೆಡಿ ನಿಮ್ಗೆ ಮೀನಿಂಗ್ ಆಫ್ ಇವೆಂಟು ವಿತ್ ಎಕ್ಸಾಂಪಲ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಟೈಪ್ಸ್ ಆಫ್ ಇವೆಂಟ್ನಲ್ಲಿ ಟೋಟಲ್ 10 ಟೈಪ್ಸ್ಗಳನ್ನು ನಾವು ನೋಡಬಹುದು. ಪ್ರತಿಯೊಂದು ಇವೆಂಟ್ದು ವಿತ್ ಎಕ್ಸಾಂಪಲ್ ನಿಮ್ಗೆ ಕ್ಲಿಯರ್ ಆಗಿ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಇವೆಂಟ್ ಇಂಡಿಪೆಂಡೆಂಟ್ ಇವೆಂಟ್. Meaning, independent events are events in which the occurrence of one event does not affect the probability of occurrence of another event is called as independent event. Simple ಇದೆ. Occurrence of one event, ಒಂದು ಯಾವುದಾದ್ರೂ ಇವೆಂಟ್ ಆಗೋದು ಏನು ಮಾಡಂಗಿಲ್ಲ, ಇಟ್ ಡಸ್ ನಾಟ್ ಅಫೆಕ್ಟ್ ದ ಆಕರೆನ್ಸ್ ಆಫ್ ಅನದರ್ ಇವೆಂಟ್. ಸಿಂಪಲ್ ವರ್ಡ್ಸ್ ಒಳಗೆ ಹೇಳೋದಾದ್ರೆ ಒಂದು ಇವೆಂಟ್ ಆಕರೆನ್ಸ್ ಆಗೋದು ಅಥವಾ ನಾನ್ ಆಕರೆನ್ಸ್ ರಿಮೈನಿಂಗ್ ನೆಕ್ಸ್ಟ್ ಇವೆಂಟ್ಗಳಿಗೆ ಅಥವಾ ಸಬ್ಸಿಕ್ವೆಂಟ್ ಇವೆಂಟ್ಗಳಿಗೆ ಯಾವುದೇ ರೀತಿಯ ಪ್ರಭಾವ ಪರಿಣಾಮ ಬೀರೋದಿಲ್ಲ ಅಂತ ಅರ್ಥ. ಎಕ್ಸಾಂಪಲ್ ನೋಡಿದ್ರೆ ನಮ್ಗೆ ಕ್ಲಿಯರ್ ಆಗಿ ಇನ್ನು ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಆಗ್ತೈತಿ. ಟಾಸಿಂಗ್ ಎ ಕಾಯಿನ್, ಒಂದು ಕಾಯಿನ್ ಅನ್ನ ಟಾಸ್ ಮಾಡಿದಾಗ ಇವೆಂಟ್ ಅಥವಾ ಟ್ರಯಲ್ ಏನು ಬರ್ಬೋದು, ಹೆಡ್ ಅಥವಾ ಟೇಲ್ ಬರೋ ಸಾಧ್ಯತೆಗಳು ಇರ್ತೈತಿ. ಸಪೋಸ್ ನೀವು ಫಸ್ಟ್ ಟೈಮ್ ಟಾಸ್ ಮಾಡಿದಾಗ ರಿಸಲ್ಟ್ ಹೆಡ್ ಬಂತು ಅಂದರೆ ಆಕರೆನ್ಸ್ ಏನು ಹೆಡ್, ನಾನ್ ಆಕರೆನ್ಸ್ ಅಂದ್ರೆ ಟೇಲ್ ಆಗದೆ ಇರೋದು. ಫಸ್ಟ್ ಟೈಮ್ ನೀನು ಟಾಸ್ ಮಾಡಿದಾಗ ರಿಸಲ್ಟ್ ಹೆಡ್ ಬಂತು ಅಂದ್ರೆ ಸೆಕೆಂಡ್ ಇವೆಂಟ್ ಅಥವಾ ಟ್ರಯಲ್ ಮಾಡಿದಾಗ ಏನು ಬರ್ಬೋದು, ಅವಾಗ ಹೆಡ್ ಆರೋ ಬರ್ಬೋದು, ಟೇಲ್ ಆರೋ ಬರ್ಬೋದು. ಫಸ್ಟ್ ಇವೆಂಟ್ ಒಳಗೆ ಹೆಡ್ ಬಂದೈತಿ ಅಂತ ಹೇಳಿ ಸೆಕೆಂಡ್ ಇವೆಂಟ್ ಹೆಡ್ ಬರಂಗಿಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ, ಅಥವಾ ಸೆಕೆಂಡ್ ಇವೆಂಟ್ ಟೇಲ ಬರುತ್ತೆ ಅಂತ ನಾವು ಹೇಳಕ್ ಬರಂಗಿಲ್ಲ. ಹಾಗಾಗಿ ಸೆಕೆಂಡ್ ಇವೆಂಟ್ ರಿಸಲ್ಟ್ ಹೆಡ್ಡರ ಇರ್ಬೋದು ಅಥವಾ ಟೇಲಾರು ಇರ್ಬೋದು. ಸಪೋಸ್ ಸೆಕೆಂಡ್ ಇವೆಂಟ್ ರಿಸಲ್ಟ್ ಟೇಲ್ ಬಂತು ಅಂದ್ರೆ ಥರ್ಡ್ ಇವೆಂಟ್ ರಿಸಲ್ಟ್ ನೋಡೋದಾದ್ರೆ ಅಲ್ಲಿ ಕೂಡ ಹೆಡ್ ಅಥವಾ ಟೇಲ್ ಬರ್ಬೋದು ಯಾವುದಾದ್ರೂ. ಸೆಕೆಂಡ್ ಇವೆಂಟ್ ಒಳಗಡೆ ಟೇಲ್ ಬಂದೈತಿ, ಥರ್ಡ್ ಇವೆಂಟ್ ಹೆಡ್ಡ ಬರಬೇಕು ಅಂತ ಹೇಳಕ್ ಬರಂಗಿಲ್ಲ, ಅವಾಗ ಟೇಲಾರ ಬರ್ಬೋದು, ಹೆಡ್ಡಾರ ಬರಬಹುದು. ಮೀನ್ಸ್ occurrence or non-occurrence of an event in a trial in no way affects the occurrence or non-occurrence of remaining events in subsequent trials is called as independent event ಅಂತ ನಾವು ಕರಿಬಹುದು. ಸೆಕೆಂಡ್ ಎಕ್ಸಾಂಪಲ್ ಹೇಳೋದಾದ್ರೆ ಒಂದು ಡೈಸ್ ಅನ್ನ ನೀವು ಥ್ರೋ ಮಾಡಿದಾಗ ಅಲ್ಲಿ ಕೂಡ ಇವೆಂಟು ಅಥವಾ ಟ್ರಯಲು ಏನು ಬರ್ಬೋದು, 1ರಿಂದ 6 ನಂಬರ್ದಲ್ಲಿ ಯಾವುದಾದ್ರೂ ಬರ್ಬೋದು. ಸಪೋಸ್ ರಿಸಲ್ಟ್ 3 ಬಂದ್ರೆ ನೆಕ್ಸ್ಟ್ ಇವೆಂಟ್ ಒಳಗಡೆ ಅಂದ್ರೆ ಸೆಕೆಂಡ್ ಇವೆಂಟು ಅಥವಾ ಟ್ರಯಲ್ ಅನ್ನ ನೀವು ಮಾಡಿದಾಗ ಆ ಸಂದರ್ಭದಲ್ಲಿ ರಿಸಲ್ಟ್ ಕೂಡ ಏನಾಗ್ಬೋದು, ನಿಮ್ಗೆ ರಿಸಲ್ಟ್ದಲ್ಲಿ 3 ನಾರೋ ಬರ್ಬೋದು ಅಥವಾ 1 to 6 ನಂಬರ್ದೊಳಗೆ ಯಾವುದಾದ್ರೂ ನಂಬರ್ ಬರ್ಬೋದು. ಫಸ್ಟ್ ಇವೆಂಟ್ ಒಳಗೆ 3 ಬಂದೈತಿ ಅಂತ ಹೇಳಿ ಸೆಕೆಂಡ್ ಇವೆಂಟ್ ಒಳಗೆ 3 ಬರಬಾರ್ದು ಅಂತ ಏನಿಲ್ಲ. 3 ನಾರ ಬರ್ಬೋದು ಅಥವಾ 1 to 6 ನಂಬರ್ಸ್ಗಳು ಏನು ಇದಾವಿವೋ ಇವುಗಳಲ್ಲಿ ಯಾವುದಾದ್ರೂ ನಂಬರ್ ಬರಬಹುದು. ಥರ್ಡ್ ಇವೆಂಟ್ ಅನ್ನ ನೀವು ಟ್ರಯಲ್ ಮಾಡಿದಾಗೂ ಕೂಡ ಸೇಮ್ ಅದೇ ರೀತಿಯಲ್ಲಿನೂ ಆಗೋ ಸಾಧ್ಯತೆಗಳು ಇರ್ತೈತಿ. 3 ಇರಬಹುದು ಅಥವಾ ಎನಿ ನಂಬರ್ 1 to 6 ಒಳಗೆ ಬರಬಹುದು. ಅಂಡ್ ಅನದರ್ ಎಕ್ಸಾಂಪಲ್ ಡಿಫರ್ ಇರೋದನ್ನ ನಿಮ್ಗೆ ಹೇಳ್ತೀನಿ. ಈ ಎಕ್ಸಾಂಪಲ್ ನೋಡ್ರಿ, ಸ್ವಲ್ಪ ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗತ್ತೆ. ಎರಡು ಎಕ್ಸಾಂಪಲ್ಗಳಿಂದ ಏನರ್ಥ ಆಗತ್ತೆ, ನಮ್ಗೆ
ಅವುಗಳನ್ನ ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಇವೆಂಟ್ ರಿಸಲ್ಟ್ ಅನ್ನ ನಾವು ಬೇರ್ಪಡಿಸೋದಕ್ಕೆ ಅಸಾಧ್ಯನೇ ಆಗಿರ್ತೈತಿ. ಎಕ್ಸಾಂಪಲ್ ಅಬ್ಸರ್ವ್ ಮಾಡ್ರಿ. ಒಂದು ಜಾರ್ ಐತಿ, ಆ ಜಾರ್ ಒಳಗ 9 ಚಾಕ್ಲೇಟ್ಸ್ ಗಳು ಇದಾವ. ಅಂದ್ರ 3 ರೆಡ್ ಇದೆ, 3 ಗ್ರೀನ್ ಚಾಕ್ಲೇಟ್ಗಳು ಅಂಡ್ 3 ಯೆಲ್ಲೋ ಚಾಕ್ಲೇಟ್ ಕಲರ್ದ ಏನಿದಾವ ಚಾಕ್ಲೇಟ್ಗಳು ಇದಾವ. ಈ ಜಾರ್ ಒಳಗಿಂದ ನೀವು ಒಂದು ಚಾಕ್ಲೇಟ್ ಅನ್ನ ಪಿಕ್ ಮಾಡ್ಬೇಕು. ಟೋಟಲ್ ಎಷ್ಟಿದಾವ? 9 ಇದಾವ. ಫಸ್ಟ್ ಇವೆಂಟ್ ಪಿಕ್ಕಿಂಗ್ ಎ ಚಾಕ್ಲೇಟ್. ಒಂದು ಚಾಕ್ಲೇಟ್ ಅನ್ನ ನೀವು ಪಿಕ್ ಮಾಡೋದು. ಈ ಜಾರ್ ಒಳಗ 9 ಚಾಕ್ಲೇಟ್ಗಳು ಏನಿದಾವ, ಒಂದು ಕಲರ್ದ ಯಾವ್ದಾದ್ರ ಪಿಕ್ ಮಾಡಿದಾಗ ರಿಸಲ್ಟ್ ಏನ್ ಬರ್ಬೋದು? ಈ 3 ಕಲರ್ದಲ್ಲಿ ಯಾವ್ದಾದ್ರೂ ಒಂದು ಕಲರ್ ಚಾಕ್ಲೇಟ್ ಬರಬಹುದು. ಸಪೋಸ್ ನೀವು ಪಿಕ್ ಮಾಡಿದಾಗ ಗ್ರೀನ್ ಕಲರ್ ಚಾಕ್ಲೇಟ್ ಬಂದ್ರೆ ರಿಮೈನಿಂಗ್ ಎಷ್ಟು ಉಳಿದು? ರೆಡ್ 3 ನ ಉಳಿದು, ದೆನ್ ನೆಕ್ಸ್ಟ್ ಯೆಲ್ಲೋ 3 ನ ಉಳಿದು ಅಂಡ್ ಗ್ರೀನ್ 2 ಉಳಿದು. ನೆಕ್ಸ್ಟ್ ಇವೆಂಟ್ ಟ್ರೈ ಮಾಡ್ಬೇಕಾರ ಒಟ್ಟ ಎಷ್ಟಿರ್ತಾವ ಚಾಕ್ಲೇಟ್? 8 ಇರ್ತಾವ. ಆದರೆ ಇಂಡಿಪೆಂಡೆಂಟ್ ಇವೆಂಟ್ ದಲ್ಲಿ ಸೆಕೆಂಡ್ ಟ್ರಯಲ್ ಒಳಗೆ ನಾವು ಚಾಕ್ಲೇಟ್ ಪಿಕ್ ಮಾಡುವಾಗ ವಿತ್ ರಿಪ್ಲೇಸ್ಮೆಂಟ್ ಆಫ್ಟರ್ ಫಸ್ಟ್ ಡ್ರಾಯಿಂಗ್ ನಾವೇನ್ ಮಾಡ್ಬೇಕಾಗತ್ತೆ? ಫಸ್ಟ್ ಡ್ರಾಯಿಂಗ್ ಫಸ್ಟ್ ಇವೆಂಟ್ ಏನ್ ಮಾಡಿರ್ತೀವಿ ಅದಾದ್ಮೇಲೆ ರಿಸಲ್ಟ್ ಏನ್ ಬರುತ್ತ ಅದನ್ನ ವಾಪಸ್ ಹೆಂಗಿತ್ತು ಹಾಗೆ ಇಡೋದು. ಅಂದ್ರ ಫಸ್ಟ್ ಇವೆಂಟ್ ಒಳಗೆ ಗ್ರೀನ್ ಚಾಕ್ಲೇಟ್ ಏನ್ ಬಂದಿತ್ತು ಅದನ್ನ ವಾಪಸ್ ಅದ್ರೊಳಗ ಇಡೋದು. ಅಂದ್ರ ಮತ್ತು ಎಷ್ಟ್ ಆಗ್ಬೇಕು? 9 ಆಗ್ಬೇಕು. ಮೊದಲು ಎಷ್ಟಿದ್ದುವೋ ಅಷ್ಟ ಟೋಟಲ್ ಆಗ್ಬೇಕು. ಸೆಕೆಂಡ್ ಇವೆಂಟ್ ಟ್ರಯಲ್ ಮಾಡಿದಾಗ ನೀವು ರಿಸಲ್ಟ್ ಏನ್ ಬರ್ಬೋದು? ಎಲ್ಲವೂ ಕೂಡ 3 ಕಲರ್ದ ಚಾಕ್ಲೇಟ್ಗಳು ಇದಾವ. ಸೆಕೆಂಡ್ ಇವೆಂಟ್ ಒಳಗ ಸಪೋಸ್ ನಿಮ್ಗ ರೆಡ್ ಕಲರ್ ಚಾಕ್ಲೇಟ್ ನೀವು ಪಿಕ್ ಮಾಡಿದ್ರ ರಿಮೈನಿಂಗ್ ಮತ್ತ ರೆಡ್ ಏನಾಗ್ತಾವ? 2 ಕಲರ್ಗಳು ಉಳಿದಿರ್ತಾವ. ಯೆಲ್ಲೋದ 3 ಇರ್ತಾವ ಅಂಡ್ ಗ್ರೀನ್ದ 3 ಕಲರ್ ಚಾಕ್ಲೇಟ್ಗಳು ಇರ್ತಾವ. ಥರ್ಡ್ ಇವೆಂಟ್ ಮಾಡುವಾಗ ಮತ್ತು ಕೂಡ ನಾವೇನ್ ಮಾಡ್ಬೇಕಾಗತ್ತ? ವಿತ್ ರಿಪ್ಲೇಸ್ಮೆಂಟ್ ಆಫ್ಟರ್ ಸೆಕೆಂಡ್ ಡ್ರಾಯಿಂಗ್ ಮಾಡಬೇಕು. ರಿಪ್ಲೇಸ್ ಮಾಡಬೇಕು, ವಾಪಸ್ ಅದನ್ನ ಅಲ್ಲೇ ಇಡಬೇಕು. ಆ ತರ ಮಾಡಿ ನೆಕ್ಸ್ಟ್ ಡ್ರಾಯಿಂಗ್ ಅನ್ನ ಮಾಡಬೇಕು. ಅದಕ್ಕೆ ನಾವೇನಂತ ಕರಿತೀವಿ? ಇಂಡಿಪೆಂಡೆಂಟ್ ಇವೆಂಟ್ ಅಂತ ಕರಿತೀವಿ. ಇದು ಇಂಡಿಪೆಂಡೆಂಟ್ ಇವೆಂಟ್ ದ ಮ್ಯಾಥಮೆಟಿಕಲ್ ಫಾರ್ಮುಲಾ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಪೆಂಡೆಂಟ್ ವೇರಿಯಬಲ್ ಕಾನ್ಸೆಪ್ಟು, ಮೀನಿಂಗು ಮತ್ತು ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.